ಫಸ್ಟ್ ಆಫ್ ಆಲ್ ನಾನು IAS ಬಾಬಾ ಇನ್ಸ್ಟಿಟ್ಯೂಟ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಈ ಇನ್ಸ್ಟಿಟ್ಯೂಟ್ ಮೂಲಕನೇ ನಾವು ಇಂದು ಪ್ರದೀಪ್ ಸರ್ನ ಮೀಟ್ ಆಗಿದ್ದು, ಅವರ ಪ್ರೇರಣಾದಾಯಕ ಒಂದು ಮಾತುಗಳನ್ನ ಕೇಳಿದ್ದು, ಅವರ ಒಂದು ಸ್ಟೋರೀಸ್ನ ಕೇಳಿದ್ದು. ಯಾಕಂದರೆ ನಾನು ಅನ್ಕೊತಿದ್ದೆ ರಾಜಕಾರಣಿಗಳಂದರೆ 5 ವರ್ಷ ಅಧಿಕಾರ ಮಾಡ್ತಾರೆ, 5 ವರ್ಷ ಅಧಿಕಾರ ಮಾಡಿ 50 ವರ್ಷಕ್ಕೆ ಸಾಕುವಷ್ಟು ಕುಂತು ತಿನ್ನುವಷ್ಟು ಆಸ್ತಿನ ಸಂಪಾದನೆ ಮಾಡ್ತಾರೆ, ಜನರ ತಲೆ ಮೇಲೆ ಹೊಡಿತಾರೆ ಅಂತ. ಆದರೆ ನಿಜವಾಗ್ಲೂ ಅನಿಸುತ್ತೆ, ಒಬ್ಬ ರಾಜಕಾರಣಿಯಾಗಿ ಜನರ ಸಮಸ್ಯೆಗಳಿಗೆ ಹೀಗೂ ಸ್ಪಂದಿಸ್ತಾರ, ಜನರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ರಾಜ್ಯಕ್ಕೆ ಒಳ್ಳೆಯ ಆಗುವಂಥ ಒಂದು ಆಲೋಚನೆ ಏನಿದೆ ಅಲ್ಲ, ನಾವು ಅದನ್ನು ಸ್ವೀಕಾರ ಮಾಡಲೇಬೇಕು. ತುಂಬ ಖುಷಿಯಾಗುತ್ತೆ ಅವರ ಒಂದು ಸಾಧನೆ ಅಂದ್ರೇನು, ಜೀವನ ಅಂದ್ರೇನು, ನಾವು ಯೌವನಾವಸ್ಥೆಯಲ್ಲಿ ಇದ್ದಾಗ ಮಾಡಿದ್ದ ತಪ್ಪುಗಳೇನು, ನಾವು ಯಾವುದನ್ನ ತಿದ್ಕೋಬೇಕು, ತುಂಬ ಚೆನ್ನಾಗಿ ಹೇಳಿದ್ದಾರೆ. ತಂದೆ ತಾಯಿ ಅಂದ್ರೇನು, ಒಬ್ಬ ಮಗುವಿಗೆ ತಂದೆಗಿಂತ ಬೇರೆ ಹೀರೋ ಬೇರೆ ಇಲ್ಲ, ಒಬ್ಬ ಮಗನಿಗೆ ತಾಯಿಗಿಂತ ಬೇರೆ ನಾಯಕಿ ಬೇರೆ ಯಾರೂ ಇಲ್ಲ. ಆ ಥರ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಲೈಫ್ ಅಂದರೆ ಏನು, ನಮ್ಮ ಫೋನ್ ನಂಬರ್ ಏನಿದೆ ಅಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಆಗೋದು ಒಂದು ನಿಜವಾದ ಒಂದು ಎಕನಾಮಿಕ್ಲಿ ನಾವು ಗ್ರೌತ್ ಆಗೋದು. ಅನೇಕ ವಿಷಯಗಳನ್ನ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಹೇಳಿದ್ರಲ್ಲ, 0 to ಅವನು ಹೀರೋ ಹೇಗಾದ ಅಂತ, ಆಗ ಪ್ರತಿಯೊಬ್ಬ ವ್ಯಕ್ತಿನೂ ಆಗಬೇಕು. ನಮ್ಮ ಕರ್ನಾಟಕದಿಂದ ಅವ್ರು ಹೇಳಿದಾಗೆ ಹೆಚ್ಚು ಅಧಿಕಾರಿಗಳಾಗಿ ಹೊರಬರಬೇಕು. ನಾನು ಇಷ್ಟಪಡ್ತೀನಿ ಏನಂದರೆ, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಹಾಗೂ IAS ಬಾಬಾ ವತಿಯಿಂದ ನೀಡಿದಂಥ ಈ ಒಂದು ವರ್ಕ್ಶಾಪ್ ಏನಿದೆ ತುಂಬ ತಲೆಯಲ್ಲಿ ಉಳಿಯುವಂಥದ್ದು. ಅಂದರೆ ಹೇಗೆ ಕಾಂಪಿಟೇಷನ್ನ ನಾವು ಎದುರಿಸಬೇಕು, ಕಾಂಪಿಟೇಷನ್ ಯಾವ ಥರ ಇದೆ, ಇದನ್ನೆಲ್ಲ ಹೇಳಿದರು. ತುಂಬ ಕೃತಜ್ಞತೆ ಹೇಳ್ತೀನಿ ನಾನು ಪ್ರದೀಪ್ ಈಶ್ವರ್ ಸರ್ಗೆ. ಅಂಥ ಒಬ್ಬ ಒಳ್ಳೆಯ ರಾಜಕಾರಣಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ 84,000 ಮತಗಳಿಂದ ಅವರು ಗೆದ್ದಿದ್ದಾರೆ. ಇಷ್ಟರಲ್ಲೇ ಗೊತ್ತಾಗುತ್ತೆ ಜನರು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಯಾವುದಂತ. ನನಗೆ ವಿಶ್ವಾಸ ಇದೆ, ಪ್ರದೀಪ್ ಈಶ್ವರ್ ಸರ್ ಅವರ ನಂಬಿಕೆಯನ್ನು ಉಳಿಸ್ಕೋತಾರೆ, ಅವರ ವಿಶ್ವಾಸವನ್ನು ಗಳಿಸ್ಕೋತಾರೆ. ಅವರ ಅಧಿಕಾರ ಮುಗಿಯುವ 5 ವರ್ಷದಲ್ಲಿ ಅವರು ಸಂಪೂರ್ಣವಾಗಿ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡ್ತಾರೆ ಕೂಡ. ಇಷ್ಟು ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.